ಪಾಪ ಆ ಮೂವರು ಇದ್ದಾರಲ್ಲ, ಕೇಶವ್, ಕಾರ್ತಿಕ್ ಮತ್ತು ನಿಖಿಲ್. ಕೈ ಕೊಟ್ಬಿಟ್ರಲ್ಲ ನೀವೆಲ್ಲ ಸೇರಿ, ದರ್ಶನ ಅಭಿಮಾನಿಗಳು ನೀವೆಲ್ಲ ಸೇರಿ ದುಡ್ಡು ಸೇರಿ ಕೊಡಬೇಕಲ್ವ ನೀವು? ಕೊಡ್ಬೇಕು ತಾನೇ? ಬಾಸ್ಗಾಗಿ ಏನು ಬೇಕಿದ್ರು ಮಾಡ್ತೀವಿ, ಇದನ್ನು ಮಾಡಿ. ಒಂದು ವಾರ ಆಯ್ತು ರೀ, ಅವರು ಬೇಲ್ ಸಿಕ್ಕಿದೆ ರೀ. ಈಗ ನೀವು ಹೆಲಿಕಾಪ್ಟರ್ ಬುಕ್ ಮಾಡ್ತೀನಿ ಅಂತ ಹೇಳ್ತಿದ್ದೀರಿ, ಅದಕ್ಕೆ ದುಡ್ಡು ಕೊಡ್ತೀರೋ ಇಲ್ಲೋ ಗೊತ್ತಿಲ್ಲ. ಅಟ್ಲೀಸ್ಟ್ ಇವ್ರಿಗಾದ್ರೂ ಕೊಡಿ. ನೋಡಿ, ಆಮೇಲೆ ಯಾವ ಕಾರಣಕ್ಕಾಗಿ ಕೊಲೆ ಆಗಿದ್ದು? ಈ ಹೆಣ್ಣುಮಗಳ ಕಾರಣಕ್ಕಾಗಿ. ಈ ಹೆಣ್ಣುಮಗಳು A1. ಈಗ ಈ ಹೆಣ್ಮಗಳಿಗೆ ಏನಾಗಿದೆ, ಪವಿತ್ರ ಗೌಡಗೆ ನೀವು ಏನು ಬೇಕಿದ್ರು ಮಾಡಿ, ನಾನು ಭಾಷೆ ಆದರೆ ಸಾಕು ಅಂತ ಆಗ್ಬಿಟ್ಟಿದೆ. ನೀವು ಏನು ಬೇಕಿದ್ರು ಮಾಡ್ಕೊಳ್ಳಿ. ಅವರ ವಾದ ಹಂಗಿದೆ. ಟಾಮಿ ಸೆಬಾಸ್ಟಿಯನ್ ಅಂತೇಳಿ ಒಬ್ಬರು ಲಾಯರ್ ಇದ್ದಾರೆ, CV ನಾಗೇಶ್ ಥರನೇ. ನಾನು ಅವತ್ತಿಂದ ಈ CV ನಾಗೇಶ್, ಟಾಮಿ ಸೆಬಾಸ್ಟಿಯನ್, ಶ್ಯಾಮ್ ಸುಂದರ್, ವಿಶೇಷವಾಗಿ CV ನಾಗೇಶ್ ಮತ್ತು ಟಾಮಿ ಸೆಬಾಸ್ಟಿಯನ್ ಅವ್ರ ಬಗ್ಗೆ ರವಿ ಬೆಳಗೆರೆ ಭಾಳ ರಸತ್ತಾಗಿ ಹೇಳ್ತಾಯಿದ್ರು. ಹಾಗಾಗಿ ನಮಗೆಲ್ಲ ಇವರೇ ನೋಡಿ CV ನಾಗೇಶ್, ಇವರೇ ನೋಡಿ ಟಾಮಿ ಸೆಬಾಸ್ಟಿಯನ್, ಡಡ್ 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 ಅಂತ ಬರೋದು ಮ್ಯೂಸಿಕ್. ಸೊ ಹಾಗಾಗಿ ಅವರೊಂದು ಎಂಟ್ರಿ ಕೊಟ್ಟರೆ ಕೇಸಲ್ಲಿ ಬಚಾವಾದರು ಅಂತ ಲೆಕ್ಕ. ಈಗ ಅದೇ ಒಂದು ಭಯಂಕರವಾದಂಥ ಒಂದು ಐಡಿಯಾದೊಂದಿಗೆ ಅಥವಾ ಒಂದು ವಾದದೊಂದಿಗೆ ಬಂದಿದ್ದಾರೆ ಟಾಮಿ ಸೆಬಾಸ್ಟಿಯನ್. ಏನು ನೋಡಮ್ಮ, ನೀನು ಹೊರಗೆ ಬರಬೇಕು ಅಂದರೆ ಹಿಂಗೆ ಕೇಳಬೇಕು, ಹಿಂಗೆ ಹೇಳಬೇಕು, ಇಲ್ಲ ಅಂದರೆ ಬರೋಕ್ಕಾಗಲ್ಲ. ಏನದು? ಕಟಕಟೆಯಲ್ಲಿ ಕಾಟೇರನಿಗೆ ಪವಿತ್ರ ಗೌಡ ಶಾಕ್ ಕೊಡುವ ಸಾಧ್ಯತೆ ಇದೆ. ನನ್ನನ್ನೇ ಕರ್ಕೊಂಬಂದಿದ್ದೀರಿ, ನಾನು ಕೊಂದಿಲ್ಲ, ನಾನಂತೂ ಕೊಂದಿಲ್ಲ, ಮತ್ತೆ ಯಾರು ಕೊಂದಿದ್ದು? ಅವರು ಕೊಂದಿರ್ಬೋದು, ಅವರನ್ನು ನೋಡ್ಕೊಳ್ಳಿ, ನನ್ನನ್ನು ಯಾಕೆ ಅನ್ನೋ ರೀತಿ ವಾದ. ಈ ಕಾರ್ತಿಕ್ಕು, ಆಮೇಲೆ ಯಾರು ಆ 3 ಜನ ಇದ್ದಾರಲ್ಲ, ಕಾರ್ತಿಕ್, ಕೇಶವಮೂರ್ತಿ, ನಿಖಿಲ್ ಥರನೇ ನಾನು ಕೊಂದಿಲ್ಲ, ನಾನು ಹೇಳ್ದೆ ನಿಜ, ನಾನು ಹೊಡೆದೆ ನಿಜ, ಬಟ್ ನಾನು ಕೊಂದಿಲ್ಲ, ಅದಂತೂ ಪಕ್ಕ. ಕೋರ್ಟ್ನಲ್ಲಿ ಪವಿತ್ರ ಪರ ವಕೀಲರು ಈ ರೀತಿ ವಾದ ಮಾಡ್ತಾ ಇದ್ದಾರೆ. ರೇಣುಕಾ ಸ್ವಾಮಿ ಕಪಾಳಕ್ಕೆ ಪವಿತ್ರ ಹೊಡೆದಿದ್ಲು, ಹೌದು ಸತ್ಯ, ಹೊಡೆದಿದ್ದೀನಿ ಸರ್, ಕಪಾಳಕ್ಕೆ ಹೊಡೆದಿದ್ದೀನಿ. ಪವಿತ್ರ ಕಪಾಳಕ್ಕೆ ಹೊಡೆದಿದ್ದು ಬಿಟ್ಟರೆ ಏನೂ ಮಾಡಿಲ್ಲ, ಇನ್ನೊಂದೇನು ಚಪ್ಪಲಿಯಲ್ಲಿ ಹೊಡೆದಿದ್ದಾರೆ ಅಂತೇಳಿ. ಕಪಾಳಕ್ಕೆ ಹೊಡೆದಿದ್ದು ಬಿಟ್ಟರೆ ಬೇರೆ ನನ್ನ ಮೇಲೆ ಆರೋಪ ಇಲ್ಲ ವಾದ. ಕಪಾಳಕ್ಕೆ ಹೊಡೆದ ನಂತರ ಮನೆಗೆ ಡ್ರಾಪ್ ಮಾಡಿದರು ನನ್ನ ಕರ್ಕೊಂಬಂದರು. ನೋಡಿ ಇವನೇ ಅಂತ ಹೇಳಿದರು, ನಾನು ಕಪಾಳಕ್ಕೆ ಒಂದು ಹೊಡೆದೆ, ಮ್ಯಾಕ್ಸಿಮಮ್ ಚಪ್ಪಲಿಯಲ್ಲಿ ಇರ್ಬೋದು, ಆಮೇಲೆ ನಾನು ಹೋದೆ. ಚಾರ್ಜ್ ಶೀಟ್ನಲ್ಲಿ ಷಡ್ಯಂತ್ರ ಮಾಡಿದ್ದಾರೆ ಎಂದಿದ್ದಾರೆ, ಆದರೆ ಷಡ್ಯಂತ್ರ ಏನೆಂದು ಪೊಲೀಸರು ಸ್ಪಷ್ಟಪಡಿಸಿಲ್ಲ ವಾದ. ರೇಣುಕಾ ಸ್ವಾಮಿ ಪವಿತ್ರ ಇಮೇಜ್ಗೆ ಧಕ್ಕೆ ತಂದಿದ್ದ, ಹಾಗಾಗಿ ಆಕೆ ಕುಪಿತಗೊಂಡ್ಲು. ನನಗೆ ಧಕ್ಕೆ ಆದಾಗ ರೇಣುಕಾ ಸ್ವಾಮಿಯನ್ನು ದೋಷಿಸುವ ಹಕ್ಕಿಲ್ವಾ? ಹಕ್ಕಿದೆ. ನೋಡ್ರಿ ಇವ್ನು ಹಿಂಗೆ ಮಾಡ್ದ ನನಗೆ ಅಂತೇಳಿ. ಅವಳು ಪಾಪ ಏನು ಮಾಡಬೇಕು? ವಾದ. ರೇಣುಕಾ ಕೃತ್ಯವನ್ನು ಯಾರಿಗೆ ಹೇಳಬೇಕು? ಪವನ್ಗೆ ಹೇಳಿದ್ಲು, ಪವನ್ ದರ್ಶನ್ಗೆ ಹೇಳಿದ್ದ. ನಾನೇನು ಮಾಡಲಿ? ನನಗೆ ಯಾರಾದರೂ ಈ ಥರ ಮೆಸೇಜ್ ಹಾಕಿದರೆ? ನನ್ನ ಪ್ರಿಯಕರ ದರ್ಶನ್, ಆಕೆಯ ಕೋರ್ಟಲ್ಲಿ ವಾದ ಮಾಡ್ತಿರೋದು ಲಾಯರ್, ಆಕೆಯ ಪ್ರಿಯಕರ ದರ್ಶನ್ಗೆ ಹೇಳಿದ್ರೆ ಇನ್ಯಾರ ಹತ್ರ ಹೇಳಬೇಕು? ಆಕೆ ಅದನ್ನು ಹೇಳೋದ್ರಲ್ಲಿ ಏನು ತಪ್ಪಿದೆ ಅಂತ ವಾದ ಮಾಡ್ತಾ ಇದ್ದಾರೆ ಟಾಮಿ ಸೆಬಾಸ್ಟಿಯನ್. ನೀವೆಲ್ಲ ಸೇರಿಬಿಟ್ಟು ಪವಿತ್ರ ಮಾಸ್ಟರ್ ಮೈಂಡ್ ಅಂತ ಹೇಳ್ತಾ ಇದ್ದಾರೆ. ಪಾಪ ಕೊಲೆಯಲ್ಲಿ ಆಕೆ ಯಾವುದೇ ಪಾತ್ರ ಇಲ್ಲ. ಆಕೆ ತನಗೆ ಮೆಸೇಜ್ ಬಂತು, ಹಿಂಗೆ ಅಶ್ಲೀಲವಾಗಿ ಆಗ್ತಾ ಇದ್ದಾನೆ ಅಂತೇಳಿ ಪವನ್ಗೆ ಮತ್ತು ತನ್ನ ಪ್ರಿಯಕರನಿಗೆ ಹೇಳಿದ್ಲು. ಅವರು ಕರ್ಕೊಂಬಂದಿದ್ದು ಇವಳ ಅಲ್ಲ, ಅವ್ರು ಕರ್ಕೊಂಬಂದಿದ್ದು. ಅವ್ರು ಕರ್ಕೊಂಬಂದು ಬಾಚಿನ ನೋಡು ಅಂತ ಅಂದರು. ಅವಳು ಹೋದ್ಲು, ಕೋಪ ಬಂದು ಒಂದು ಹೊಡೆದ್ಲು, ಮ್ಯಾಕ್ಸಿಮಮ್ ಚಪ್ಪಲಿ ಸಾಯಿಸಿಲ್ಲ. ಅರೇ, ಒಂದು ಕಪಾಳಕ್ಕೆ ಹೊಡೆದಿದ್ದಕ್ಕೆ, ಚಪ್ಪಲಿಯಲ್ಲಿ ಹೊಡೆದಿದ್ದಕ್ಕೆ ಬೇಲಿಲ್ವಾ ಅಂತ ವಾದ. ಮತ್ತು ಅವ್ರೇನು ಬೇಕಿದ್ರೆ ಮಾಡ್ಕೊಳ್ಳಿ, ನನಗೇನಂತೆ, ನಾನು ಹೊರಗೆ ಬರಬೇಕಷ್ಟೇ. ಇದು ವಾದ. ಕಾನೂನಲ್ಲಿ ಎಲ್ಲದಕ್ಕೂ ಅವಕಾಶ ಇರುತ್ತೆ. ಓಕೆ, ಪಾಪ ಆ 3 ಇದ್ದಾರಲ್ಲ, ಕೇಶವ್, ಕಾರ್ತಿಕ್ ಮತ್ತು ನಿಖಿಲ್, ಕೈ ಕೊಟ್ಬಿಟ್ರಲ್ಲ ನೀವೆಲ್ಲ ಸೇರಿ, ದರ್ಶನ ಅಭಿಮಾನಿಗಳು ನೀವೆಲ್ಲ ಸೇರಿ ದುಡ್ಡು ಸೇರಿ ಕೊಡಬೇಕಲ್ವ ನೀವು? ಕೊಡ್ಬೇಕು ತಾನೇ? ಬಾಸ್ಗಾಗಿ ಏನು ಬೇಕಿದ್ರು ಮಾಡ್ತೀವಿ, ಇದನ್ನು ಮಾಡಿ. ಒಂದು ವಾರ ಆಯ್ತು ರೀ, ಅವರು ಬೇಲ್ ಸಿಕ್ಕಿದೆ ರೀ. ಈಗ ನೀವು ಹೆಲಿಕಾಪ್ಟರ್ ಬುಕ್ ಮಾಡ್ತೀನಿ ಅಂತ ಹೇಳ್ತಿದ್ದೀರಿ, ಅದಕ್ಕೆ ದುಡ್ಡು ಕೊಡ್ತೀರೋ ಇಲ್ಲೋ ಗೊತ್ತಿಲ್ಲ. ಅಟ್ಲೀಸ್ಟ್ ಇವ್ರಿಗಾದ್ರೂ ಕೊಡಿ. ನೋಡಿ, ಆಮೇಲೆ
ಯಾವ ಕಾರಣಕ್ಕಾಗಿ ಕೊಲೆ ಆಗಿದ್ದು? ಈ ಹೆಣ್ಣುಮಗಳ ಕಾರಣಕ್ಕಾಗಿ. ಈ ಹೆಣ್ಣುಮಗಳು A1. ಈಗ ಈ ಹೆಣ್ಮಗಳಿಗೆ ಏನಾಗಿದೆ, ಪವಿತ್ರ ಗೌಡಗೆ ನೀವು ಏನು ಬೇಕಿದ್ರು ಮಾಡಿ, ನಾನು ಭಾಷೆ ಆದರೆ ಸಾಕು ಅಂತ ಆಗ್ಬಿಟ್ಟಿದೆ, ನೀವು ಏನು ಬೇಕಿದ್ರು ಮಾಡ್ಕೊಳ್ಳಿ. ಅವರ ವಾದ ಹಂಗಿದೆ. ಟಾಮಿ ಸೆಬಾಸ್ಟಿಯನ್ ಅಂತೇಳಿ ಒಬ್ಬರು ಲಾಯರ್ ಇದ್ದಾರೆ, ಸಿ ವಿ ನಾಗೇಶ್ ಥರನೇ. ನಾನು ಅವತ್ತಿಂದ ಈ ಸಿ ವಿ ನಾಗೇಶ್, ಟಾಮಿ ಸೆಬಾಸ್ಟಿಯನ್, ಶ್ಯಾಮ್ ಸುಂದರ್, ವಿಶೇಷವಾಗಿ ಸಿ ವಿ ನಾಗೇಶ್ ಮತ್ತು ಟಾಮಿ ಸೆಬಾಸ್ಟಿಯನ್ ಅವ್ರ ಬಗ್ಗೆ ರವಿ ಬೆಳಗೆರೆ ಭಾಳ ರಸತ್ತಾಗಿ ಹೇಳ್ತಾಯಿದ್ರು. ಹಾಗಾಗಿ ನಮಗೆಲ್ಲ ಇವರೇ ನೋಡಿ ಸಿ ವಿ ನಾಗೇಶ್, ಇವರೇ ನೋಡಿ ಟಾಮಿ ಸೆಬಾಸ್ಟಿಯನ್, ಡಡ್ 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 ಅಂತ ಬರೋದು ಮ್ಯೂಸಿಕ್. ಸೊ ಹಾಗಾಗಿ ಅವರೊಂದು ಎಂಟ್ರಿ ಕೊಟ್ಟರೆ ಕೇಸಲ್ಲಿ ಬಚಾವಾದರು ಅಂತ ಲೆಕ್ಕ. ಈಗ ಅದೇ ಒಂದು ಭಯಂಕರವಾದಂಥ ಒಂದು ಐಡಿಯಾದೊಂದಿಗೆ ಅಥವಾ ಒಂದು ವಾದದೊಂದಿಗೆ ಬಂದಿದ್ದಾರೆ ಟಾಮಿ ಸೆಬಾಸ್ಟಿಯನ್. ಏನು ನೋಡಮ್ಮ, ನೀನು ಹೊರಗೆ ಬರಬೇಕು ಅಂದರೆ ಹಿಂಗೆ ಕೇಳಬೇಕು, ಹಿಂಗೆ ಹೇಳಬೇಕು, ಇಲ್ಲ ಅಂದರೆ ಬರೋಕ್ಕಾಗಲ್ಲ. ಏನದು? ಕಟಕಟೆಯಲ್ಲಿ ಕಾಟೇರನಿಗೆ ಪವಿತ್ರ ಗೌಡ ಶಾಕ್ ಕೊಡುವ ಸಾಧ್ಯತೆ ಇದೆ. ನನ್ನನ್ನೇ ಕರ್ಕೊಂಬಂದಿದ್ದೀರಿ, ನಾನು ಕೊಂದಿಲ್ಲ, ನಾನಂತೂ ಕೊಂದಿಲ್ಲ, ಮತ್ತೆ ಯಾರು ಕೊಂದಿದ್ದು? ಅವರು ಕೊಂದಿರ್ಬೋದು, ಅವರನ್ನು ನೋಡ್ಕೊಳ್ಳಿ, ನನ್ನನ್ನು ಯಾಕೆ ಅನ್ನೋ ರೀತಿ ವಾದ. ಈ ಕಾರ್ತಿಕ್ಕು, ಆಮೇಲೆ ಯಾರು ಆ 3 ಜನ ಇದ್ದಾರಲ್ಲ, ಕಾರ್ತಿಕ್, ಕೇಶವಮೂರ್ತಿ, ನಿಖಿಲ್ ಥರನೇ ನಾನು ಕೊಂದಿಲ್ಲ, ನಾನು ಹೇಳ್ದೆ ನಿಜ, ನಾನು ಹೊಡೆದೆ ನಿಜ, ಬಟ್ ನಾನು ಕೊಂದಿಲ್ಲ, ಅದಂತೂ ಪಕ್ಕ. ಕೋರ್ಟ್ನಲ್ಲಿ ಪವಿತ್ರ ಪರ ವಕೀಲರು ಈ ರೀತಿ ವಾದ ಮಾಡ್ತಾ ಇದ್ದಾರೆ. ರೇಣುಕಾ ಸ್ವಾಮಿ ಕಪಾಳಕ್ಕೆ ಪವಿತ್ರ ಹೊಡೆದಿದ್ಲು, ಹೌದು ಸತ್ಯ, ಹೊಡೆದಿದ್ದೀನಿ ಸರ್, ಕಪಾಳಕ್ಕೆ ಹೊಡೆದಿದ್ದೀನಿ. ಪವಿತ್ರ ಕಪಾಳಕ್ಕೆ ಹೊಡೆದಿದ್ದು ಬಿಟ್ಟರೆ ಏನೂ ಮಾಡಿಲ್ಲ, ಇನ್ನೊಂದೇನು ಚಪ್ಪಲಿಯಲ್ಲಿ ಹೊಡೆದಿದ್ದಾರೆ ಅಂತೇಳಿ. ಕಪಾಳಕ್ಕೆ ಹೊಡೆದಿದ್ದು ಬಿಟ್ಟರೆ ಬೇರೆ ನನ್ನ ಮೇಲೆ ಆರೋಪ ಇಲ್ಲ ವಾದ. ಕಪಾಳಕ್ಕೆ ಹೊಡೆದ ನಂತರ ಮನೆಗೆ ಡ್ರಾಪ್ ಮಾಡಿದರು ನನ್ನ ಕರ್ಕೊಂಬಂದರು. ನೋಡಿ ಇವನೇ ಅಂತ ಹೇಳಿದರು, ನಾನು ಕಪಾಳಕ್ಕೆ ಒಂದು ಹೊಡೆದೆ, ಮ್ಯಾಕ್ಸಿಮಮ್ ಚಪ್ಪಲಿಯಲ್ಲಿ ಇರ್ಬೋದು, ಆಮೇಲೆ ನಾನು ಹೋದೆ. ಚಾರ್ಜ್ ಶೀಟ್ನಲ್ಲಿ ಷಡ್ಯಂತ್ರ ಮಾಡಿದ್ದಾರೆ ಎಂದಿದ್ದಾರೆ, ಆದರೆ ಷಡ್ಯಂತ್ರ ಏನೆಂದು ಪೊಲೀಸರು ಸ್ಪಷ್ಟಪಡಿಸಿಲ್ಲ ವಾದ. ರೇಣುಕಾ ಸ್ವಾಮಿ ಪವಿತ್ರ ಇಮೇಜ್ಗೆ ಧಕ್ಕೆ ತಂದಿದ್ದ, ಹಾಗಾಗಿ ಆಕೆ ಕುಪಿತಗೊಂಡ್ಲು. ನನಗೆ ಧಕ್ಕೆ ಆದಾಗ ರೇಣುಕಾ ಸ್ವಾಮಿಯನ್ನು ದೋಷಿಸುವ ಹಕ್ಕಿಲ್ವಾ? ಹಕ್ಕಿದೆ. ನೋಡ್ರಿ ಇವ್ನು ಹಿಂಗೆ ಮಾಡ್ದ ನನಗೆ ಅಂತೇಳಿ. ಅವಳು ಪಾಪ ಏನು ಮಾಡಬೇಕು? ವಾದ. ರೇಣುಕಾ ಕೃತ್ಯವನ್ನು ಯಾರಿಗೆ ಹೇಳಬೇಕು? ಪವನ್ಗೆ ಹೇಳಿದ್ಲು, ಪವನ್ ದರ್ಶನ್ಗೆ ಹೇಳಿದ್ದ. ನಾನೇನು ಮಾಡಲಿ? ನನಗೆ ಯಾರಾದರೂ ಈ ಥರ ಮೆಸೇಜ್ ಹಾಕಿದರೆ? ನನ್ನ ಪ್ರಿಯಕರ ದರ್ಶನ್, ಆಕೆಯ ಕೋರ್ಟಲ್ಲಿ ವಾದ ಮಾಡ್ತಿರೋದು ಲಾಯರ್, ಆಕೆಯ ಪ್ರಿಯಕರ ದರ್ಶನ್ಗೆ ಹೇಳಿದ್ರೆ ಇನ್ಯಾರ ಹತ್ರ ಹೇಳಬೇಕು? ಆಕೆ ಅದನ್ನು ಹೇಳೋದ್ರಲ್ಲಿ ಏನು ತಪ್ಪಿದೆ ಅಂತ ವಾದ ಮಾಡ್ತಾ ಇದ್ದಾರೆ ಟಾಮಿ ಸೆಬಾಸ್ಟಿಯನ್. ನೀವೆಲ್ಲ ಸೇರಿಬಿಟ್ಟು ಪವಿತ್ರ ಮಾಸ್ಟರ್ ಮೈಂಡ್ ಅಂತ ಹೇಳ್ತಾ ಇದ್ದಾರೆ. ಪಾಪ ಕೊಲೆಯಲ್ಲಿ ಆಕೆ ಯಾವುದೇ ಪಾತ್ರ ಇಲ್ಲ, ಆಕೆ ತನಗೆ ಮೆಸೇಜ್ ಬಂತು ಹಿಂಗೆ ಅಶ್ಲೀಲವಾಗಿ ಆಗ್ತಾ ಇದ್ದಾನೆ ಅಂತೇಳಿ ಪವನ್ಗೆ ಮತ್ತು ತನ್ನ ಪ್ರಿಯಕರನಿಗೆ ಹೇಳಿದ್ಲು. ಅವರು ಕರ್ಕೊಂಬಂದಿದ್ದು ಇವಳ ಅಲ್ಲ, ಅವ್ರು ಕರ್ಕೊಂಬಂದಿದ್ದು. ಅವ್ರು ಕರ್ಕೊಂಬಂದು ಬಾಚಿನ ನೋಡು ಅಂತ ಅಂದರು, ಅವಳು ಓದ್ಲು, ಕೋಪ ಬಂದು ಒಂದು ಹೊಡೆದ್ಲು, ಮ್ಯಾಕ್ಸಿಮಮ್ ಚಪ್ಪಲಿ ಸಾಯಿಸಿಲ್ಲ. ಅರೇ ಒಂದು ಕಪಾಳಕ್ಕೆ ಹೊಡೆದಿದ್ದಕ್ಕೆ, ಚಪ್ಪಲಿಯಲ್ಲಿ ಹೊಡೆದಿದ್ದಕ್ಕೆ ಬೇಲಿಲ್ವಾ ಅಂತ ವಾದ. ಮತ್ತು ಅವ್ರೇನು ಬೇಕಿದ್ರೆ ಮಾಡ್ಕೊಳ್ಳಿ, ನನಗೇನಂತೆ, ನಾನು ಹೊರಗೆ ಬರಬೇಕಷ್ಟೇ. ಇದು ವಾದ. ಕಾನೂನಲ್ಲಿ ಎಲ್ಲದಕ್ಕೂ ಅವಕಾಶ ಇರುತ್ತೆ. ಓಕೆ.